ಕೋಟ್ಯಾಂತರ ಹಿಂದೂ ಭಕ್ತರ ಆಶಯದಂತೆ ರಾಮ ಮಂದಿರ ನಿರ್ಮಾಣವಾಗಿದ್ದು, ಇದರ ಹೆಸರಿನಲ್ಲಿ ಬಿಜೆಪಿಗರು ಕೋಟ್ಯಾಂತರ ಹಣ ಮತ್ತು ಚಿನ್ನ ಬೆಳ್ಳಿ ಆಭರಣಗಳನ್ನು ಕದಿಯುವ ಮೂಲಕ ಭಕ್ತರ ಮನಸ್ಸಿಗೆ ಘಾಸಿಗೊಳಿಸಿದ್ದಾರೆ ಎಂದು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಮ ಮಂದಿರ ನಿರ್ಮಾಣಕ್ಕೆ ಕೋಟ್ಯಾಂತರ ಹಿಂದೂ ಭಕ್ತರು ಚಿನ್ನ ಬೆಳ್ಳಿ ನಗದು ಸಮರ್ಪಿಸಿದ್ದಾರೆ. ಆದರೆ ಬಿಜೆಪಿ ಪ್ರಾಯೋಜಿತ ಟ್ರಸ್ಟ್ ದುರುಪಯೋಗ ಪಡಿಸಿಕೊಂಡು ಭಕ್ತರ ಮನಸ್ಸಿಗೆ ಘಾಸಿ ಉಂಟು ಮಾಡಿದ್ದಾರೆ. ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್ ಭಕ್ತರ ಸಾವಿರಾರು ಕೋಟಿ ಹಣ ಮತ್ತು ಚಿನ್ನಾಭರಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದು, ಅದೇ ರೀತಿ ದಾವಣಗೆರೆಯಲ್ಲಿಯೂ ಸಹ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ದಾವಣಗೆರೆ ಭಕ್ತರು ನೀಡಿದ್ದ ಹಣವಾಗಲಿ ಬೆಳ್ಳಿಯಾಗಲಿ ಲೆಕ್ಕ ನೀಡದೆ ದಾವಣಗೆರೆ ಭಕ್ತರಿಗೆ ಮೋಸ ಮಾಡಿದ್ದಾರೆ. ಈ ಹಿಂದೆ ದಾವಣಗೆರೆಯಲ್ಲಿ ಬೆಳ್ಳಿ ಇಟ್ಟಿಗೆಯ ಮೆರವಣಿಗೆ ಮಾಡಿದ್ದ ಯಶವಂತರಾವ್ ಜಾಧವ್ ಅವರು ಇಂದಿಗೂ ಸಹ ಬೆಳ್ಳಿ ಇಟ್ಟಿಗೆ ಎಲ್ಲಿ ಹೋಯಿತು ಎಂಬುದನ್ನು ತಿಳಿಸಿಲ್ಲ. ಟ್ರಸ್ಟ್ಗೆ ನೀಡಿದ್ದರೆ ಅದರ ರಸೀದಿಯಾದರೂ ಬಹಿರಂಗಪಡಿಸಲಿ ಎಂದು ಆಗ್ರಹಿಸಿದರು. ಕೇವಲ ಚುನಾವಣೆ ವೇಳೆ ರಾಮನ ಹೆಸರು ಹೇಳುವ ಬಿಜೆಪಿಗರು ನಂತರದ ದಿನಗಳಲ್ಲಿ ರಾಮನ ಹೆಸರಿನಲ್ಲಿ ಕಳ್ಳಲೆಕ್ಕ ನೀಡುತ್ತಿದ್ದಾರೆ. ಹಿಂದೂ ಭಕ್ತರ ಮನಸ್ಸನ್ನು ಘಾಸಿಗೊಳಿಸುವ ಕೆಲಸ ಮಾಡುತ್ತಿರುವ ಬಿಜೆಪಿಗರಿಂದ ರಾಮ ಮುಕ್ತನಾಗಬೇಕಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆಜಿ ಶಿವಕುಮಾರ್, ಅನಿತಾಬಾಯಿ, ಮಂಜಮ್ಮ, ಮಂಗಳಮ್ಮ, ಮಲ್ಲಿಕಾರ್ಜುನ್ ಇದ್ದರು. ಕೋಟ್ಯಾಂತರ ಹಿಂದೂ ಭಕ್ತರ ಆಶಯದಂತೆ ರಾಮ ಮಂದಿರ ನಿರ್ಮಾಣವಾಗಿದ್ದು ಅದರಲ್ಲಿ ತಾವೆಲ್ಲ ನೋಡ್ತಿರಂಗೆ ಹುಂಡಿ ಹಣ ಕದ್ದಿರೋದು ಹಾಗೂ ಬೇರೆ ದೇಶದಲ್ಲಿ ಎಲ್ಲೆಲ್ಲ ಪಟ್ಟಿ ಎತ್ತಿರೋದು, ಚಿನ್ನ ಬೆಳ್ಳಿ ಎಲ್ಲ ಕದ್ದಿರೋದು. ಇವತ್ತು ಕೂಡ 8 ಜನ ಅರೆಸ್ಟ್ ಆಗಿ ಹಿಂದೂಗಳ ಭಾವನೆಗೆ ವಿಶ್ವಾಸಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ಏಕವಚನದಲ್ಲಿ ಮಾತಾಡೋದು ಯಶವಂತರಾವ್ ದಾವಣಗೆರೆ ಜಿಲ್ಲೆಯ ಚಂಪತ್ ರಾಯ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ದೇಶದಲ್ಲಿ ನಾವು ಕೂಡ ಕಾಂಗ್ರೆಸ್ನವರು ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ನಾವು ಕೂಡ ಕಳಿಸಿದ್ದೀವಿ. ಅದ್ರ ಜೊತೆಗೆ ರಾಜೀವ್ ಗಾಂಧಿ ಅವರು ಮೊದಲನೇ ಬಾರಿಗೆ ರಾಮ ಮಂದಿರದ ಏನು ಜಾಗದ ಗೇಟ್ ಹಾಕಿ ತೆಗೆದಿದ್ದೆ ನಮ್ಮ ರಾಜೀವ್ ಗಾಂಧಿ ಅವರು. ಆದರೆ ಇವರು ಇವತ್ತು ಧರ್ಮವನ್ನು ಉಪಯೋಗಿಸ್ಕೊಂಡು ರಾಜಕೀಯಕ್ಕೆ ದುಡ್ಡು ಮಾಡೋದಕ್ಕೆ ಉಪಯೋಗಿಸ್ಕೊಂಡು ರಾಷ್ಟ್ರಾದ್ಯಂತ ಏನು ಬಿ ಜೆ ಪಿಯರು ಏನು ಮಾಡ್ತಾಯಿದ್ದಾರೆ ಇದನ್ನು ಖಂಡಿಸ್ತೀವಿ. ಅದ್ರ ಜೊತೆಗೆ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೂ ಕೂಡ ಅಲ್ಲಿನ ಜಾಗವನ್ನು ಕಮ್ಮಿ ರೇಟಿಗೆ ತೊಗೊಂಡು ಅದನ್ನು ರಾಮನ ದೇವಸ್ಥಾನ ಜಾಗಕ್ಕೆ ಜಾಸ್ತಿ ರೇಟಲ್ಲಿ ಮಾಡಿದರು ಬಿ ಜೆ ಪಿಯವರು. ಅವಾಗ ಕಮ್ಮಿ ರೇಟಿಗೆ ತೊಗೊಂಡು ಅದನ್ನು ಇದಕ್ಕೆ ಜಾಸ್ತಿ ದುಡ್ಡಿಗೆ ಜಮೀನುಗಳನ್ನು ಮಾರಿ ಅವಾಗೂ ಕೂಡ ದುಡ್ಡು ಮಾಡ್ಕೊಂಡ್ರು. ಇವತ್ತು ಇದರಲ್ಲಿ ಬಿ ಜೆ ಪಿಯವರು ಪೂರ್ತಿ ಇನ್ವಾಲ್ವ್ ಆಗಿ ರಾಮ ಮಂದಿರದ ದುಡ್ಡನ್ನು ಒಡೆಯೋರ ಜೊತೆಗೆ ನಮಗೆಲ್ಲರಿಗೂ ಧಕ್ಕೆ ತಂದಿದ್ದಾರೆ. ಅದ್ರ ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು 20-25 ವರ್ಷಗಳಿಂದ ದುಡ್ಡು ಕಲೆಕ್ಟ್ ಮಾಡಿದ್ರು. ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿ ಅದಾದಮೇಲೆ ನಾವು ಕೇಳಿದ್ವಿ ಎಲ್ಲಿದೆ ನೀವು ಬೆಳ್ಳಿ ಕೊಟ್ಟೇ ಇಲ್ಲ ಅಂತ ಕೇಳಿದಾಗ ಅದನ್ನು ಮೆರವಣಿಗೆ ಮಾಡ್ಕೊಂಡು ಹೋಗಿ ಎಲೆಕ್ಷನ್ ಟೈಮ್ನಲ್ಲಿ ತ್ರಿಶೂಲ್ ಕಲಾಮಂದಿರ ಒಂದು ಫಂಕ್ಷನ್ ಮಾಡಿದ್ರು ಬೆಳ್ಳಿ ಇಟ್ಟಿಗೆದು. ಇದೇ ಸಿದ್ದೇಶ್ ಅವರು, ಯಶವಂತರಾವ್ ಅವರು ಹಾಗೂ ನಮ್ಮ ರಾಜನಹಳ್ಳಿ ಶಿವಕುಮಾರ್ ಅವರು, ಚಂಪತ್ ರಾಯ್, ಯಶವಂತರಾವ್, ರಾಜನಹಳ್ಳಿ ಶಿವಕುಮಾರ್, ಅನಿಲ್ ಮಿಶ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ಅವ್ರು ಬೆಳ್ಳಿ ಆಮೇಲೆ ನಾವು ಒಂದು 2-3 ತಿಂಗಳ ಕೆಳಗೆ ನಾವು ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೋಗಿ ಇದೇ ಚಂಪತ್ ರಾಯ್ಗೆ ನಾವು ಕೊಟ್ಟು ಬಂದು ರೆಸಿಪ್ಟ್ ತಂದೀವಿ ಅಂದರು. ಇದೇ 3 ತಿಂಗಳ ಕೆಳಗೆ ನಾವೇ ಮಾತಾಡಿದಾಗ ಇವರೇ ಹೇಳಿದರು ನಾವೆಲ್ಲ ಅಲ್ಲಿ ಕೊಟ್ಟು ಬಂದಿಲ್ಲ, ದಾವಣಗೆರೆಗೆ ಒಬ್ಬರು ಸ್ವಾಮಿಯವ್ರಿಗೆ ಕರ್ಕೊಂಡೋಗಿ ಕೊಟ್ಟು ಬಂದಿದ್ದೀವಿ ಅಂತ ಕೂಡ ಹೇಳಿದರು. ಅದು ನಾವು ಕಾದ್ವಿ. ಇಲ್ಲಿ ತನಕ ರೆಸಿಪ್ಟ್ ಕೂಡ ಕೊಟ್ಟಿಲ್ಲ ಅವರು. ಯಾವ ಚಂಪತ್ ರಾಯ್ ಕೊಟ್ಟಾರ ಏನು ಕೊಟ್ಟಾರ ಗೊತ್ತಿಲ್ಲ, ಇಲ್ಲಿ ತನಕ ರೆಸಿಪ್ಟ್ ಕೂಡ ಕೊಟ್ಟಿಲ್ಲ ಅವರು. ಅಂದರೆ ಇವರು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬಡವರ ಮಗ್ಧ ಹುಡುಗರನ್ನ, ಯುವಕರನ್ನ, OBC ಹುಡುಗರನ್ನ, ಹಿಂದುಳಿದ ಹುಡುಗರನ್ನ ಹಿಂದೂ ಮುಸ್ಲಿಂ ಅನ್ನೋ ವಿಷಯದಲ್ಲಿ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿ ಮಾಡೋ ಕೆಲಸನೇ ಇವ್ರದ್ದು. ಈ ಬಿ ಜೆ ಪಿಯವ್ರ ಕೆಲಸನೇ ಇದು. ಅದರಲ್ಲಿ ಮುಖಂಡವಾಗಿ ಈ ದುಡ್ಡು ಚಿನ್ನ ಬೆಳ್ಳಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವರು ಕೊಟ್ಟಿರೋದಕ್ಕೂ ನಮಗೆ ಅನುಮಾನ ಇದೆ. ದಯವಿಟ್ಟು ರೆಸಿಪ್ಟ್ಗಳನ್ನು ಕೊಡಬೇಕು. ಎಲ್ಲಕ್ಕಿಂತ ಚಿನ್ನದ ಇದು ಬೆಳ್ಳಿದು ಮೆರವಣಿಗೆ ಮಾಡಿ ಕೊಟ್ಟಬಂತ 3 ತಿಂಗಳ ಕೆಳಗೆ ಅದು ರೆಸಿಪ್ಟ್ ಕೂಡ ಕೊಡಬೇಕು. ಈ ರೀತಿ ಇವರು ರಾಮನ ಹೆಸರಿನಲ್ಲಿ ಇವರು ಹಿಂದುತ್ವ ಹೆಸರಲ್ಲಿ ಇವರು ರಾಮನ ಇವತ್ತು ಬಿ ಜೆ ಪಿನೇ ನಾವು ರಾಮನ ಇಟ್ಕೊಂಡ್ಬಿಟ್ಟು ಬೇರೆ ಯಾರು ಅಲ್ಲೇ ಇಲ್ಲ ಅಂತ ತಿಳ್ಕೊಂಡಿದ್ರು. ಇವತ್ತು ನಮ್ಮ ಕಾಂಗ್ರೆಸ್ನವರು ಕೂಡ ನಾವು ಸನಾತನ ನಾವು ಹಿಂದೂಗಳನ್ನ ಭಾವನೆಗಳನ್ನು ಗೌರವಿಸ್ತೀವಿ. ಸ್ವಾಮಿ ವಿವೇಕಾನಂದ, ಅಂಬೇಡ್ಕರ್, ಕನಕ ಇಂಥರದೆಲ್ಲ ನಾವು ಫಾಲೋ ಮಾಡ್ತೀವಿ. ಆದರೆ ಇವರು ರಾಜಕೀಯಕ್ಕೋಸ್ಕರ ಹಿಂದೂ ಮುಸ್ಲಿಮ್ ಪ್ರಚೋದನೆ ಮಾಡೋದು ಬಿಟ್ಟು ಈಗೇನಿದೆ ದಾವಣಗೆರೆಯಲ್ಲಿ ಕಲೆಕ್ಟ್ ಮಾಡಿದ ದುಡ್ಡನ್ನ ಅದು ಬೆಳ್ಳಿದು ಇಂಪಾರ್ಟೆಂಟ್ ಬೆಳ್ಳಿದು ಅದ್ರ ರೆಸಿಪ್ಟ್ ಕೊಡಬೇಕು. ಚಂಪತ್ ರಾಯ್ ಕೊಟ್ಟು ಬಂದು ಅಂತ ಇವರೇ ಹೇಳಿದ್ರು 3 ತಿಂಗಳ ಕೆಳಗೆ ಅದ್ರ ರೆಸಿಪ್ಟ್ ಕೂಡ ಕೊಡಬೇಕು. ಇಲ್ಲಿದ್ರೆ SIT ತನಿಖೆ, ಇವ್ರ ಮನೆಗಳ ಮೇಲೆ SIT ತನಿಖೆ ಆಗಬೇಕು ಅಂತ ನಾವು ಕಾಂಗ್ರೆಸ್ಸಿಂದ ಆಗ್ರಹಪಡಿಸ್ತೀವಿ.